ಬೆಳ್ಳಿ, ಏನಾಯ್ತು? ಏನಿದೆ ಇಷ್ಟೊಂದು ಕೆಟ್ಟ ವಾಸನೆ ಬರ್ತಾ ಇದೆ? ಹರಿಣಿ, ಟ್ಯಾಂಕ್ ಕ್ಲೀನ್ ಮಾಡಿಸಿಲ್ವಾ? ಕ್ಲೀನ್ ಮಾಡಿಸಿದ್ನಲ್ಲ. ಅಯ್ಯೋ, ಏನೋ ಬಿದ್ದಿರ್ಬೇಕು. ಇರು, ನಾನು ಹೋಗಿ ನೋಡ್ತೀನಿ. ಅಯ್ಯೋ, ನೀನ್ ಯಾಕೆ ಹೋಗ್ತೀಯಾ? ಚಿಕ್ಕಮ್ಮವಾಗ ಹೇಳು, ಅವರೇ ಕ್ಲೀನ್ ಮಾಡಿಸ್ತಾರೆ. ಅವ್ರಿಲ್ಲ, ಅತ್ತೆಗೆ ಹುಷಾರಿಲ್ಲ ಅಂತ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಅವ್ರು ಹುಷಾರಾಗೋರ್ಗೂ ಬರಲ್ಲ ಅಂತೆ. ನಾನೇ ಹೋಗಿ ನೋಡ್ತೀನಿ. ಅಲ್ಲಿ ತುದಿಗೆ ಹೋದ್ರೆ ತಲೆ ಸುತ್ತುತ್ತೆ. ನಾನು ಬರೋವರೆಗೂ ನೀರು ಉಪಯೋಗಿಸೋದು ಬೇಡ ಅಂತ ಎಲ್ರಿಗೂ ಹೇಳ್ಬಿಡು, ಆಯ್ತಾ? ಹರಿಣಿ, ಮೇಲ್ ಹೋಗ್ತಾ ಹುಷಾರು. ನೋಡಿ ಅತ್ತಿಗೆ, ಸಾಯೋದಕ್ಕೂ ಎಷ್ಟು ಅರ್ಜೆಂಟಲ್ಲಿ ಹೋಗ್ತಿದ್ದಾಳೆ ಅಂತ. ನಾನು ಹೇಳಿದ್ದೆಲ್ಲ ನೆನಪಿದ್ಯಾ? ಅಯ್ಯೋ ಬೆಳ್ಳಿ, ನೀನ್ ಇನ್ನ ಇಲ್ಲಿದ್ಯಾ? ಅಲ್ಲಿ ಅರಿಣಿ ನೀನ್ ಅರ್ಜೆಂಟಾಗಿ ಕರಿತಿದ್ದಾಳೆ. ಅಯ್ಯೋ, ಆಗ್ಲೇ ಬರ್ತೀನಿ ಅಂದ್ರೆ ಬೇಡ ಅಂದ್ಲು, ಈಗ ನೋಡಿದ್ರೆ ಕರಿತಿದ್ದಾಳ. ನಮ್ಮೂರಲ್ಲಿ ಮಳೆ ಬರುತ್ತೆ ಹೋಗತ್ತಲ್ಲ, ಹಂಗಾಯ್ತು ಇವಳ ಕತೆ. ಸರಿ, ನಾನು ಹೋಗಿ ನೋಡ್ತೀನಿ. ಅಯ್ಯೋ ಅಕ್ಕ, ಏಟಾಯ್ತಾ? ಪರವಾಗಿಲ್ಲ ಬಿಡು, ನಿನಗೇನು ಆಗಿಲ್ಲ ತಾನೆ? ಇಲ್ಲ ಅಕ್ಕ, ನನಗೇನು ಆಗಿಲ್ಲ. ಹರಿಣಿ ಮೇಲಿದ್ದಾಳೆ, ಕರೀತಿದ್ದಾಳಂತೆ. ನಾನು ನೋಡ್ಕೊಂಡು ಬರ್ತೀನಿ. ವರ್ಕೌಟ್ ಆಗಿದೆ. ಇನ್ನು ಹರಣಿ ಕತೆ ಮುಗ್ದ ಹಾಗೆ. ಏನ್ ಅಕ್ಕ ತಂಗಿ ಬಾಂಧವ್ಯ? ಅವಳ ಹತ್ರ ಇವಳು ಸಮಾಧಾನ ಮಾಡೋದು, ಇವಳ ಹತ್ರ ಅವಳು ಸಮಾಧಾನ ಮಾಡೋದು. ಈಗ ನಗಾಡ್ಕೊಂಡು ಹೋಗಿದ್ದಾಳೆ. ಮೇಲೆ ಹರಿಣಿ ಸಾಯ್ತಾಳೆ ಅಂತ ಗೊತ್ತಾದ್ರೆ ನಗ್ತಾಳ ಅಳ್ತಾಳ ಸದ್ಯದಲ್ಲೇ ಗೊತ್ತಾಗತ್ತೆ. ಸರಿ, ಎಲ್ಲ ಓಕೆ, ಆದ್ರೆ ಮೇಲ್ಗಡೆ ಏನ್ ನಡೀತಿದೆ ಅಂತ ಗೊತ್ತಾಗ್ತಿಲ್ವಲ್ಲ. ಸುಷ್ಮಿತಾ, ನೀನ್ ಮೇಲೆ ಹೋಗಿ ಚೆಕ್ ಮಾಡು. ತಗೋ, ಯಾರಿಗೂ ಗೊತ್ತಾಗ್ದಾಗೆ ಬಿಸಾಕ್ಬಿಡ. ಬೆಳ್ಳಿ, ಹಾವ, ಏನಾಯ್ತು ಹರಿಣಿ? साधूनां विनाशाय च दुष्कृतां धर्म संस्थापनार्थाय
ಆಗ್ಲಿಲ್ವಾ? नाशाय च दुष्कृतां धर्म संस्थापनार्थाय ಬೆಳ್ಳಿ, ನಾನು ಹಾವು ಹಾವು ಅಂತ ಬಡ್ಕೋತಾ ಇದೀನಿ, ನೀನ್ ಇಲ್ಲಿ ನಿಂತ್ಕೊಂಡು ನಗಾಡ್ತಿದ್ಯಲ್ಲ, ನಿಂಗೆ ಏನಾಗಿದೆ? ಅದೇನೋ ಗೊತ್ತಿಲ್ಲ ಹರಿಣಿ, ನಗ್ಬಾರ್ದು ಅಂತ ಅದೆಷ್ಟು ಅನ್ಕೊಂಡ್ರು ನಗು ತಡ್ಕೊಳಕ್ಕೆ ಆಗ್ತಿಲ್ಲ. ತುಂಬಾ ನಗು ಬರ್ತಾ ಇದೆ. ನಿಂಗ್ ಬೇಡ ಆದ್ರೂ ನಗು ಬರ್ತಾನೆ ಇದೆಯಾ ನಿಂಗೆ? ಹೌದು ಹರಿಣಿ. ಸ್ಪ್ರೇ ಮಾಡಿರೋ ವಿಷಯ ಅವ್ರಿಗೆ ಗೊತ್ತಾಯ್ತಾ ಹೇಗೆ? ಹೌದು, ಹಾವಿತ್ತು ಅಂದ್ಯಲ್ಲ, ನಿನಗೇನೂ ಆಗ್ಲಿಲ್ಲ ತಾನೆ? ಇಲ್ಲ, ಅದಂತಿಂತ ಹಾವಲ್ಲ, ನಾಗರ ಹಾವು. ಅದೇನಾದ್ರೂ ನಂಗೆ ಕಚ್ಚಿದಿದ್ರೆ ನನ್ ಕತೆ ಅಷ್ಟೇ, ನಾನು ಅಲ್ಲೇ ಸತ್ತೋಗ್ಬಿಡ್ತಿದ್ದೆ. ಆದ್ರೆ ಆ ಗಿಳಿ ಬಂದು ಸಹಾಯ ಮಾಡ್ತು. ಆ ಗಿಳಿ ಆ ನಾಗರ ಹಾವನ್ನ ಎತ್ಕೊಂಡೋಯ್ತು. ಇಲ್ಲ ಅಂದ್ರೆ ನನ್ಗೇನಾಗ್ತಿತ್ತೋ ಏನೋ ಬೆಳ್ಳಿ. ಗಿಳಿನ? ಯಾವ ಗಿಳಿ ಹರಿಣಿ? ದೇವಸ್ಥಾನದಲ್ಲಿ ನೀನ್ ಕೆಂಡ ಹಾಯ್ಬೇಕಾದ್ರೆ ನಿನ್ನನ್ ಕಾಪಾಡ್ತಲ್ವಾ, ಅದೇ ಗಿಳಿ. ಹೌದು, ಅವತ್ತು ನಾನು ಮೆಟ್ಲ ಮೇಲಿಂದ ಬೀಳ್ಬೇಕಾದ್ರೂ ನೀನ್ ಹೀಗೆ ನಗ್ತಿದ್ದೆ. ಇವತ್ತು ನಾನು ಹಾವ್ ಕೈಲಿ ಕಚ್ಚಿಸ್ಕೊತೀನಿ ಅಂತ ಹೇಳಿದ್ರು ಹೀಗೆ ನಗ್ತಿದ್ಯಾ. ಅವತ್ತಿಗೂ ಇವತ್ತಿಗೂ ಒಂದ್ ವಿಷಯದಲ್ಲೂ ವ್ಯತ್ಯಾಸ ಇಲ್ಲ ಅಂತ ನನಗನ್ನಿಸ್ತಿದೆ. ಇದರಿಂದ ಏನೋ ಇದೆ, ತಿಳ್ಕೊಳ್ಳೋ ಟೈಮ್ ಬಂದೇ ಬರುತ್ತೆ. ಇದ್ರಿಂದ ಮಾಯಿನ ಕೈವಾಡ ಇದೆ ಅಂತ ನನಗನ್ನಿಸ್ತಿದೆ. ಸಿಕ್ಕಾಕೊಳ್ಳಿ, ಅವಾಗಿದೆ ಅವಳಿಗೆ. ಮಾಯಾ, ಏನೈತೆ ಸುಷ್ಮಿತಾ? ಹರಿಣಿಗೆ ಹಾವು ಕಚ್ತಾ? ಅವಳು ಸತ್ತೋದ್ಲಾ? ಸಾಯೋದಲ್ಲಿ ನಮ್ಮನ್ನೇ ಸಾಯ್ಸಕ್ ಬರ್ತಿದ್ದಾಳೆ. ಏನ್ ಹೇಳ್ತಿದ್ಯಾ? ಹರಿಣಿಗೆ ಇನ್ನೇನ್ ಹಾವು ಕಚ್ಚಬೇಕಿತ್ತು, ಅಷ್ಟರಲ್ಲಿ ಆ ಗಿಳಿ ಬಂದು ಆ ಹಾವ್ನ ಎತ್ಕೊಂಡು ಹೊಂಟೋಯ್ತು. ವಾಟ್? ಹೌದು ಮಾಯಾ, ಮತ್ತೆ ಮತ್ತೆ ಆ ಗಿಳಿ ಬಂದು ಬೆಳ್ಳಿಗೆ ಮತ್ತೆ ಹರಿಣಿಗೆ ಹೆಲ್ಪ್ ಮಾಡ್ತಾನೆ ಇದೆ. ಇನ್ನೇನವರು ಹೊರಟು ಬರ್ತಿದ್ರು, ಅದಕ್ಕೆ ನಾನು ಭಯ ಬಿದ್ದು ಓಡ್ ಬಂದೆ. ಛೇ, ಎಲ್ಲ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡಿದ್ವಿ, ಆದ್ರೆ ನಾವ್ ಅನ್ಕೊಂಡಾಗ ಏನೂ ನಡೀತಿಲ್ಲ. ಏನಾದ್ರೂ ಅಡ್ಡಿ ಆಗ್ತಾನೆ ಇದೆ. ಆ ಗಿಳಿನ ಮಾತ್ರ ನಾನ್ ಸುಮ್ಮನೆ ಬಿಡಲ್ಲ. ಈಗೇನಾದ್ರೂ ಅವ್ರು ಬಂದು ನೀವು ಸ್ಪ್ರೇ ಮಾಡಿದ ಬಗ್ಗೆ ಕೇಳಿದ್ರೆ ನಮ್ ಕತೆ ಅಷ್ಟೇ. ಬೆಳ್ಳಿ, ನಿನ್ನ ಅವತ್ತು ದೇವಸ್ಥಾನದಲ್ಲಿ, ಇವತ್ತು ನನ್ನ ಕಾಪಾಡಿದ್ದು ಇದೇ ಗಿಳಿ. ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ, ನೀನು ನಮ್ಗೆ ದೇವ್ರಕ್ಕಿಂತ ಹೆಚ್ಚು. ನಾನಾ? ಬಾ. ಹರಿಣಿ, ಅದು ಅವಾಗಲೇ ಶರ್ಮಿಳ ಅಂತ ಇಟ್ಕೊಂಡಿದ್ರು. ಹರಿಣಿ, ಏನದನ್ನ ಹಾಗೆ ನೋಡ್ತಾ ಇದೆಯಾ? ಲಾಫಿಂಗ್ ಗ್ಯಾಸು. ಹಂಗಂದ್ರೆ ಇದನ್ನ ಮುಖಕ್ಕೆ ಸ್ಪ್ರೇ ಮಾಡಿದ್ರೆ ಯಾರು ಏನೇ ಮಾಡಿದ್ರು ನಾವು ನಗಾಡೋದನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನೀನ್ ಇವಾಗ ನಗ್ತಿದ್ಯಲ್ಲ, ಹೀಗೆ. ಹಾಗಾದ್ರೆ ನನಗೆ ಯಾರಾದ್ರೂ ಇದು ನೋಡ್ತಿದಾರಾ? ಅದಕ್ಕೆ ಇರ್ಬೇಕು ನಾನು ಇಷ್ಟ ನಗ್ತಾ ಇದೀನಿ. ನಾನು ಅಗ್ಲಿ ಅಂದಲೇ ಹೊಡ್ದಿರ್ಬೇಕು. ನಾನು ಹೇಳ್ತೀನಿ, ನೀನ್ ಬಾ ಬಾ.
ಬೆಳ್ಳಿ ಬಾ ಹೋಗೋಣ. ಹರಿಣಿ ನಿಂತ್ಕೋ, ಯಾಕೆ ಅಳ್ತಿದ್ಯಾ? ಅಳ್ಬೇಡ ಹರಿಣಿ, ನನಗೂ ಅಳು ಬರುತ್ತೆ. ಬಾ ನನ್ನ ಜೊತೆ. ಅಯ್ಯೋ ಬೇಡ ಹರಿಣಿ, ನಿನ್ಗೂ ನಗು ಬರುತ್ತೆ. ಬೆಳ್ಳಿ, ಏನು ಗೊತ್ತಿಲ್ಲ, ನನ್ನ ಮಗುನ ಅನ್ಯಾಯವಾಗಿ ಸಾಯಿಸ್ಬಿಟ್ರು ಬೆಳ್ಳಿ. ಅವತ್ತು ಎಲ್ಲರೂ ಹೇಳ್ತಿದ್ರು ನೀನು ನನ್ನ ಮಗುನ ಸಾಯಿಸಿದ್ದು ಅಂತ. ಆದ್ರೆ ನಾನು ನಂಬಲಿಲ್ಲ. ಆದ್ರೆ ನನಗಿವಾಗ ಗೊತ್ತಾಗ್ತಿದೆ ಯಾರು ನನ್ನ ಮಗುನ ಸಾಯಿಸಿದ್ದು ಅಂತ. ನನ್ನ ಮಗುನ ಸಾಯಿಸ್ಬಿಟ್ರು ಬೆಳ್ಳಿ. ಹರಿಣಿ, ಯಾರದು? ಬೆಳ್ಳಿ, ನನ್ನ ಕಂದನ್ನ ಸಾಯಿಸಿ ನಿನ್ಗೆ ಹುಚ್ಚಿ ಪಟ್ಟ ಕಟ್ಟಕ್ ನೋಡಿದ್ರಲ್ವಾ, ಬೇರೆ ಯಾರು ಅಲ್ಲ, ಆ ಮಾಯಾನೆ. ಯಾವುದೇ ಕಾರಣಕ್ಕೂ ಆ ಮಾಯನ್ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಇನ್ನು ಭೂಮಿಗೆ ಬಂದು ತನ್ನವ್ರು ಯಾರು ಅಂತ ತಿಳಿಬೇಕಾಗಿದ್ದು ನನ್ನ ಪುಟ್ಟ ಕಂದನ್ನ ತನ್ನ ಸ್ವಾರ್ಥಕ್ಕೋಸ್ಕರ ಬಲಿ ತಗೊಂಡಿದ್ದಾಳೆ. ಅವಳಿಗೆ ಅಷ್ಟೊಂದು ಕೋಪ ಇದ್ದಿದ್ರೆ ನನಗೆ ಶಿಕ್ಷೆ ಕೊಡ್ಬೇಕಿತ್ತು. ನನ್ನ ಕಂದ ಏನ್ ಮಾಡಿತ್ತು ಅವಳಿಗೆ? ಮಕ್ಳ ಸಂಬಂಧದ ಬಗ್ಗೆ ತಾತ್ಸಾರ ತೋರ್ಸ ಅವ್ರಿಗೆ ಸರಿಯಾದ ಪಾಠ ಕಲಿಸ್ತೀನಿ. ಹರಿಣಿ, ಮತ್ತಿನ್ನೇನು, ನಮ್ಮಂತ ಹೆಣ್ಮಕ್ಳಿಗೆ ಬುದ್ಧಿ ಇರುತ್ತೆ, ಆದ್ರೆ ಇಂಥ ನರ ರಾಕ್ಷಸರಿಗೆ ಹೇಗ್ ಬುದ್ಧಿ ಕಳಿಸ್ಬೇಕು ಅಂತಾನು ಚೆನ್ನಾಗಿ ಗೊತ್ತಿರುತ್ತೆ. ತನ್ನಿಷ್ಟಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅವ್ರಿಗೆ ಅಹಂಕಾರ. ನಾನೆಷ್ಟು ನೋವು ಪಟ್ಟಿದ್ದೀನೋ ಅದರಿಂದ ಎರಡರಷ್ಟು ನೋವು ಅವ್ರು ಪಡ್ಬೇಕು. ಯಾರ ಮೇಲೂ ದ್ವೇಷ ಸಾಧಿಸ್ದೆ ನಮ್ಮ ಪಾಡಿಗೆ ನಾವು ಇರೋದೇ ತಪ್ಪ. ಎಲ್ರೂ ನಮ್ಮವರು ಅಂತ ನೋಡೋದೇ ತಪ್ಪ. ಎಲ್ಲ ಇದೇ ರೀತಿ ಆದ್ರೆ ನಾವು ಬದುಕಿರೋದಾದ್ರೂ ಹೇಗೆ ಹರಡಿ? ಬೆಳ್ಳಿ, ನಮ್ಮಿಬ್ಬರನ್ನ ಸಾಯಿಸ್ಬೇಕು ಅಂತ ಪದೇ ಪದೇ ಪ್ರಯತ್ನ ಪಡ್ತಾನೆ ಇದ್ದಾರೆ. ಹೇಗೇನು? ಅವತ್ತು ನಿನ್ ದೇವಸ್ಥಾನದಲ್ಲಿ ಕೆಂಡ ಹಾಯ್ಬೇಕಾದ್ರೆ ನಿನ್ನ ಸಾಯಿಸೋಕ್ ಪ್ರಯತ್ನ ಪಟ್ರು. ಇವತ್ತು ಟ್ಯಾಂಕ್ ಮೇಲೆ ಹಾವಿಟ್ಟು ನನ್ನ ಸಾಯಿಸೋಕ್ ಪ್ರಯತ್ನ ಪಟ್ರು. ಬೆಳ್ಳಿ, ಅದೇನಾದ್ರೂ ನನಗೆ ಕಚ್ಚಿದಿದ್ರೆ ನಾನು ಮೇಲಿಂದ ಬಿದ್ದು ಸತ್ತೋಗ್ತಿದ್ದೆ. ಆಗ ನೀನಲ್ಲಿ ನಿಂತಿದ್ದೆ ಅಲ್ಲ, ಅವಾಗ ಆರೋಪ ಎಲ್ಲ ನಿನ್ ಮೇಲೆ ಹಾಕಿ ನಿನ್ನ ಪರ್ಮನೆಂಟ್ ಆಗಿ ಹುಚ್ಚಿ ಮಾಡ್ಬಿಡ್ತಿದ್ರು. ಬೆಳ್ಳಿ, ಯಾಕೇಳು? ನೀನ್ ನಗ್ತಿದ್ದೆ ಅಲ್ಲ, ಅದಕ್ಕೆ ಮುತ್ತು ಮಾವನಿಂದ ನಿನ್ನ ದೂರ ಮಾಡಕ್ಕೆ ಎಷ್ಟೆಲ್ಲ ಹೊಂಚಾಗ್ತಿದಾರಲ್ಲ. ಬೆಳ್ಳಿ, ನಾವು ಮನ್ಸು ಮಾಡಿದ್ರೆ ವರನು ಕೊಡ್ತೀವಿ, ಉಗ್ರ ರೂಪ ತಳೆದ್ರೆ ಶಾಪನು ಕೊಡ್ತೀವಿ ಅಂತ ಅವ್ಳಿಗೆ ತಿಳಿಯೋ ಹಾಗೆ ಮಾಡ್ಬೇಕು. ಮತ್ತೆ ಏನ್ ಮಾಡ್ಬೇಕು ಅಂತಿದ್ಯಾ ಹರಿಣಿ? ನಾವೆಲ್ಲರ ಮುಂದೆ ನಗ್ತಾನೆ ಅವ್ರನ್ನ ನರ್ಲೋ ಹಾಗೆ ಮಾಡ್ಬೇಕು. ಕಷ್ಟ ಅನ್ನೋದು ಏನು ಅನ್ನೋದು ಅವ್ರಿಗೆ ತಿಳಿಯೋ ಹಾಗೆ ಮಾಡ್ಬೇಕು. ಇದಕ್ಕೆ ಎಷ್ಟೇ ತೊಂದರೆ ಆದ್ರೂ ಪರವಾಗಿಲ್ಲ, ನಾವ್ ಇದನ್ನ ಸಾಧಿಸ್ಬೇಕು. ಬೆಳ್ಳಿ, ಕೊನೆಗೆ ಯಾರು ಎಷ್ಟೇ ಹೇಳಿದ್ರು ಬೇರೆಯವ್ರ ದ್ವೇಷಕ್ಕೆ
ನನ್ನ ಮಗು ಬಲಿಯಾಗಿದೆ. ಯಾರು ಎಷ್ಟೇ ಒಳ್ಳೆಯವರಾದ್ರು ಬದಲಾದ್ರು ಸತ್ತಿರೋ ನನ್ನ ಮಗು ಮತ್ತೆ ವಾಪಸ್ ಬರಲ್ಲ ಬೆಳ್ಳಿ, ಮತ್ತೆ ಬರಲ್ಲ. ನನ್ನ ಮಗನ ಸಾಯಿಸ್ಬಿಟ್ರು ಬೆಳ್ಳಿ, ಸಾಯಿಸ್ಬಿಟ್ರು. ಬೆಳ್ಳಿ, ಹಾ ಬಂದೆ ಹರಡಿ. ತಗೋ ಮುತ್ತು ಮಾವಂಗ ಹಾಲು ಕೊಡ್ಬಾ. ಸರಿ. ಹರಿಣಿ ತಗೋ, ಮುತ್ತು ಮಾವ ಹಾಲು ಕುಡಿದ್ರು. ಕುಡಿತಿದ್ದಾಗೆ ನಿದ್ದೆ ಮಾಡ್ಬಿಟ್ರಾ? ಹೌದು, ಯಾವಾಗಲೂ ಹಾಗೆ ದಿಢೀರ್ ಅಂತ ನಿದ್ದೆ ಮಾಡ್ತಿರ್ಲಿಲ್ಲ. ಒಂದು ಬುಕ್ ಓದ್ತಿದ್ರು, ಇಲ್ಲಾಂದ್ರೆ ಲೆಕ್ಕ ನೋಡ್ತಿದ್ರು. ಇವತ್ತೇನೋ ಹಾಲು ಕುಡಿತಿದ್ದ ಹಾಗೆ ಮಲಗ್ಬಿಟ್ರು. ಸರಿ, ನೀನು ಹಾಲು ಕುಡ್ದು ಮಲ್ಕೋ. ನೀನು ಕುಡಿ ಹರಿಣಿ. ಬೇಡ, ನೀನು ಕುಡ್ದು ಬೆಚ್ಚಗೆ ಮಲ್ಕೋ. ನನಗೆ ಸ್ವಲ್ಪ ಕೆಲಸ ಇದೆ. ನಿದ್ದೆ ಮಾಡದೆ ಏನು ಮಾಡಬೇಕು ಅಂತಿದ್ಯಾ? ಮನೆ ಕ್ಲೀನ್ ಮಾಡಬೇಕು ಬೆಳಿ. ಮನೇಲಿ ಬೇಡದಿರೋ ಕಸ ಎಲ್ಲ ಬೇಜಾನಿದೆ. ಮೊದಲು ಗುಡಿಸಿ ಪೆನಲ್ ಹಾಕಿ ಎಲ್ಲ ಸ್ವಚ್ಛ ಮಾಡಬೇಕು. ಇಲ್ಲ ಅಂದರೆ ನಮಗೆ ತೊಂದರೆ. ಇನ್ನೂ ಯಾಕೆ ಮಂಕಾಗಿದೆಯಾ ಹರಿಣಿ? ಅಮ್ಮ ನೆನಪಾದ್ರ? ನೀನೇನು ಕ್ಲೀನ್ ಮಾಡೋದು ಬೇಡ, ಎಲ್ಲ ನಾನೇ ನೋಡ್ಕೊಳ್ತೀನಿ. ನಿನ್ಗೇನಾದರೂ ಬೇಕು ಅಂದರೆ ನನ್ನನ್ನು ಕರಿ, ನಾನೇ ಮಾಡ್ಕೊಡ್ತೀನಿ. ನನಗೆ ನನ್ನ ಅಮ್ಮ ನೆನಪಾಗಲಿಲ್ಲ. ಅಮ್ಮ ಅಂತ ಕರಿಬೇಕಾಗಿದ್ದ ಕಂದ ನೆನಪಾಯ್ತು. ಮಾಯಾ, ನೀನು ಇವತ್ತು ಯಾರು ಬಚಾವ್ ಮಾಡಕ್ಕೆ ಬರ್ತಾರಂತ ನಾನು ನೋಡ್ತೀನಿ. ಆಟನ ನೀನು ಶುರು ಮಾಡಿದ್ದೆ, ಅದಕ್ಕೆ ಅಂತ್ಯ ನಾನು ಹಾಡ್ತೀನಿ. ಬಿಡಲ್ಲ, ನಿಮ್ಮನ್ನು ಯಾರನ್ನೂ ಬಿಡಲ್ಲ. ನನ್ನ ಮಗುನ ಅನ್ಯಾಯವಾಗಿ ಸಾಯಿಸಿದಿರಲ್ವಾ, ನಿಮ್ಮನ್ನು ಯಾರನ್ನೂ ಬಿಡಲ್ಲ. ಸರಿಯಾದ ಪಾಠನ ಕಲಿಸ್ತೀನಿ.